ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೆ ನಾವು ಪಕ್ಷದ ಪರವಾಗಿ ಅವರು ಧನ್ಯವಾದಗಳು ತಿಳಿಸ್ತಾ, ನಾವು ನಾಗಮಂಗಲದಲ್ಲಿ ಪೂಜೆ ಅಂದಿದ್ದಕ್ಕೆ ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಪ್ರಕಾಶ್ ಅಣ್ಣ ಕೇಳಿದ್ರೆ ಏನಣ್ಣ ನಾಗಮಂಗಲದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಇದೇನಾದ್ರು ಅಲ್ಲಿಂದ ಪ್ರಾರಂಭನಾ, ಈಗ ನಾವು ಹೋಗ್ತಾರೆ ರಸ್ತೆ ಇಷ್ಟು ಅದು ಹದಗೆಟ್ಟಿದೆ ಅಂತ. ಇಲ್ಲ ಎಲ್ಲ ಇದೆ, ಅಲ್ಲಿ ಪೂಜೆ ಅವ್ರು ಪೆಂಡಾಲ್ ಹಾಕಿ ಅಲ್ಲಿ ಮಾಡ್ಬೇಕಂತಾರೆ. ನಾನು ಪೆಂಡಾಲ್ ಅಂದ ತಕ್ಷಣ ಶಂಕರಣ್ಣ ಹೇಳಿದೆ ಪೆಂಡಾಲ್ ಹಾಕಿದ್ರು ಅಂತ. ರಸ್ತೆ ಪೂಜೆ ನಾವೆಲ್ಲ ರಸ್ತೆ ಪೂಜೆ ಮಾಡಿ ಅಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಪೆಂಡಾಲ್ ಹಾಕಿದ್ದಾರೆ ಅಂದ್ರೆ ಬೇಡಿಕೆಗಳು ಜಾಸ್ತಿ ಇದೆ ಅಂತ ಅವಾಗ ಅನಿಸ್ತು, ಹಂಗೆ ಇಟ್ಟಿದ್ದಾರೆ. ಇಲ್ಲಿ ಅವ್ರು ದುಡಿದಿದ್ದಾರೆ, ಅದ್ರ ಪ್ರಕಾರ ಕೇಳಿದ್ದಾರೆ, ತಪ್ಪೇನಿಲ್ಲ. ಇವತ್ತು ಎಲ್ಲ ನಮ್ಮ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. DCC ಬ್ಯಾಂಕು ಏನನ್ನೋ ತಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೂ ಅದಕ್ಕೆ ಸಮಯ ಇನ್ನೂ ಕೂಡ ಬರಲಿಲ್ಲ. ನಾನು ಸಹ ಯಾಕೆ ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಂದ್ರೆ, ಮೊದಲಿಂದ ನಮ್ಮ ನಾಯಕರೆಲ್ಲಾನು ನಮ್ಗೆ ಸೇವಾ ಮನೋಭಾವನೆಯನ್ನ ಕಲಿಸ್ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಆಲಂಗೂಸಿನ ನಿಂತಾಗ 99ರಲ್ಲಿ ಕೇಳಿದ್ದೆ ನಾನು ಜಿಲ್ಲೆ DCC ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ಬೇಕು ಅಂತ. ಅವ್ರು ನಿಮ್ಗೆ ಇನ್ನೂ ವಯಸ್ಸಿದೆ, ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಮತ್ತೆ ಅವರ ನಂತರ ಆ ಬ್ಯಾಂಕಿಗೆ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆನೆ ಬರಲಿಲ್ಲ. ಅದಾದ್ಮೇಲೆ 2 ಸಾರಿ ಹಲವಾರು ಕಾರಣಗಳಿಂದ ನಾನು ಅದರಿಂದ ವಂಚಿತನಾಗಬೇಕಾಯ್ತು. ಆದ್ರೆ ನಮ್ಮ ಶಾಸಕರು ಬಂದ ಮೇಲೆ ಅವಕಾಶ ಸಿಕ್ತು. ಆದ್ರೆ ಜನಸೇವೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗ್ಲಿಲ್ಲ. ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ವ್ಯವಸ್ಥೆ ಆಗಿದೆ. ಇವತ್ತು ನಮ್ಮ ಶಾಸಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಗಮನಿಸಬೇಕಾಗಿದೆ. ಕೆಲವರು ಯಾವುದೋ ಒಂದು ನಮ್ಮ ಸುದ್ದಿವಾಹಿನಿಗಳವರು ಅವ್ರ ಜನಾಂಗದ ಬಗ್ಗೆ ಕೆಲಸ ಮಾಡ್ಬೇಕಾದ್ರೆ ಜನಾಂಗದ ಬಗ್ಗೆ ಕೆಲಸ ಮಾಡ್ಲಿ, ಸುದ್ದಿ ಕೆಲಸ ಮಾಡ್ಬೇಕಾದ್ರೆ ಸುದ್ದಿ ಬಗ್ಗೆ ಕೆಲಸ ಮಾಡ್ಲಿ. ಯಾವುದೋ ಒಂದು ಎಲ್ಲಾ ಚಾನೆಲ್ ಯಾವುದೋ ಒಂದು ಚಾನೆಲ್ ಅವರು ಏನೋ ಒಂದು ಬಾಯಿ ತಪ್ಪಿಂದ ಅಲ್ಲಿ ಅವ್ರು ಏನೋ ಹೇಳ್ಬೇಕಾಗಿದ್ದು ಬಾಯಿ ತಪ್ಪಿಂದ ಏನೋ ಹೇಳಿದ್ದಾರೆ. ಅದು ಉದ್ದೇಶಪೂರ್ವಕ ಹೇಳಿರ್ತಕ್ಕಂಥದ್ದಲ್ಲ. ನಾವ್ಯಾರು ನಮ್ಮ ಜಾತ್ಯತೀತ ಜನತಾ ದಳದ ಪಕ್ಷದವರು ಯಾರೇ ಆಗಿರ್ಬೋದು, ನಾಗೇಶ್ ಅವರು ಏನ್ ನಮ್ಮ ಮಾಜಿ ಸಚಿವರಾದಂತ ನಾಗೇಶ್ ಅವ್ರನ್ನ ನಾವ್ಯಾರು ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ತೀವ್ರವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನ ಅಲ್ಲಿ ತೋರಿಸಿಲ್ಲ. ಬರೀ ಏನ್ ಮೊದಲು ಹೇಳಿದ್ರು ಅದನ್ನ ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನಿನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡರ್ ಪ್ರಾಜೆಕ್ಟ್ ಅಂತ. ನಮ್ಮ ಶಾಸಕರು ಹೇಳ್ತಾ ಇದೆ ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಕುಳಗಳ ಕೈವಾಡದಂತೆ. ಯಾಕಂದ್ರೆ 600 ಕೋಟಿ ರೂಪಾಯಿ ಟೆಂಡರ್ ಅಂತಂದ್ರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ. ಅದು ದೊಡ್ಡ ಕುಳಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನ್ ಹೇಳಿದ್ರೆ ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ. ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನ್ ಸಮಸ್ಯೆ ಪಾಳಿದ ಜನ ಸಂಕಷ್ಟಪಟ್ರು, ಆ ಒಂದು ದುರ್ವಾಸನೆಯಿಂದ ಏನಾದ್ರು ಒಂದು 15 ದಿವಸ ಅವರು ಕಷ್ಟಪಟ್ರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದ್ ಬಿಟ್ರೆ ಉದ್ದೇಶಪೂರ್ವಕ ಅದು ಹೇಳಿರ್ತಕ್ಕಂಥದ್ದು ಏನಲ್ಲ. ಆದ್ರೆ ಅದನ್ನ ಕೆಲವರು ಅವರ ಏನೋ ಒಂದು ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿದ್ರು, ಅವ್ರ ಗಮನಕ್ಕೆ ಬಂದು ಅದನ್ನ ಬೇಡ ಅಂದ್ರೂ ಏನು ಇಷ್ಟು ವರ್ಷದಲ್ಲಿ ಹೋಗ್ತಾ ಇರ್ತವಂತವನ್ನ ಕಾಂಗ್ರೆಸ್ ಕಚೇರಿ ಕರ್ಸ್ಕೊಂಡು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿಸಿ ಎಲ್ಲ ಮಾಡಿದೆ. ಇದರಿಂದ ಏನ್ ಸಾಧನೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮ ಶಾಸಕರು ಮಾತಾಡಿರ್ತಕ್ಕಂಥದ್ದು ಜನರ ಒಂದು ಕಾಳಜಿ ಬಗ್ಗೆ ಮಾತಾಡಿದ್ದಾರೆ ಬಿಟ್ರೆ ನಾಗೇಶ್ವರ ಬಗ್ಗೆ ಆಗ್ಲಿ ಅವ್ರ ಕಾರ್ಯವೈಖರಿ ಬಗ್ಗೆ ಮಾಡ್ಬೇಕಂತಿಲ್ಲ. ಯಾಕಂದ್ರೆ ದಿವಂಗತ ನಮ್ಮ ಆಲಂಗೂರು ಸೀನಣ್ಣವರಿಗೆ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ಟಂತವ್ರು ನಾಗೇಶ್ವರು. ಆ ಕಾರಣಕ್ಕೋಸ್ಕರ ಈ ಪಕ್ಷದವ್ರು ಯಾರು ಅವ್ರ ಬಗ್ಗೆ ಯಾವುದೇ ಕೇವಲವಾಗ್ಲಿ ಹಗುರವಾಗ್ಲಿ ಮಾತಾಡೋದಿಲ್ಲ. ಅವರು ಅವ್ರ ಅವಧಿನಲ್ಲೂ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಆಲಂಗೂರು ಸೀನಣ್ಣವರ ಒಂದು ಅವಧಿನಲ್ಲಿ ಏನೇನು ಕೆಲಸ ಆಗಿದೆ, ಶಾಲೆಗಳಾಗ್ಬೋದು, ಹೈಸ್ಕೂಲ್ ಆಗ್ಬೋದು, ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲವನ್ನು ಇವತ್ತು ನಾವು ಯಾಕೆ ಸ್ಮರಿಸ್ತೀವಿ ಅಂತಂದ್ರೆ ನಮ್ಮ ಸೀನಣ್ಣವ್ರಿಗಾಗಿರ್ಬೋದು 2 ಬಾರಿನೂ ಅವ್ರಿಗೆ ಒಂದು ಸರ್ಕಾರ ಸಿಕ್ಕಿತ್ತು. ನಮ್ಮ ನಾಗೇಶ್ ಅವರು ಸರ್ಕಾರ ಇಲ್ಲ ಅಂದ್ರೂ ಆ ಒಂದು ಛಲ ಏನಿದೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಇವತ್ತು ಅವರ ಒಂದು ಸೇವೆ ಮಾಡ್ಬೇಕಂತ ಅದಕ್ಕೆ ನಾವು ಮೆಚ್ಚುಗೆ ಕೊಡಿಸ್ಬೇಕಂತ ನಮ್ಮ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ರೂ ತಮ್ಮ ಮೀಡಿಯಾವ್ರಿಗೂ ಅಷ್ಟೇ ನಾನು ಯಾವುದೇ ಸಣ್ಣ ಪುಟ್ಟ ಬಂದಿದ್ದನ್ನ ಅದನ್ನೇ ತೋರಿಸಿ ನೀವೇನೋ ಬೇರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಾಧನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಜನಹಿತಕ್ಕಾಗಿ ನೀವು ಪತ್ರಿಕಾ ರಂಗದವರು ಕೆಲಸ ಮಾಡಿ ಅಂತ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸಮೀರ